ಮಹಾಶಿವರಾತ್ರಿಯ ಮಹೋತ್ಸವದ ಈ ಪರ್ವಕಾಲದಲ್ಲಿ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಮತ್ತು ಶಿವಪಾಡಿ ವೈಭವ ಜಂಟಿ ಆಶ್ರಯದಲ್ಲಿ ಇವತ್ತು ಭಾರಿ ದೊಡ್ಡ ಮಟ್ಟದಲ್ಲಿ ಶಿವಪಾಡಿ ವೈಭವ ಕಾರ್ಯಕ್ರಮ ನಡೀತಾ ಇದೆ. ಧರ್ಮ ಸಂಸ್ಕೃತಿ ಬದುಕನ್ನು ಒಳಗೊಂಡಂಥ ಶಿವಪಾಡಿ ವೈಭವ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಫೆಬ್ರವರಿ 14 ಮತ್ತು 15 ಭಾರಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಸುಮಾರು 75,000ರಿಂದ 1,00,000 ಜನ ಸಂದಣಿ ಸೇರುವಂಥ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಒಂದು ದೇವಸ್ಥಾನ ಎಂಬುದು ಖಾಲಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ, ಅದು ಆರೋಗ್ಯ, ಸಂಸ್ಕೃತಿ, ಯಕ್ಷಗಾನ ಮತ್ತು ಸಾಮಾಜಿಕವಾಗಿ ಅದನ್ನು ಬೆಳೆಸಬೇಕು, ಜನರ ಕಾಳಜಿಯನ್ನು ವ್ಯಕ್ತಪಡಿಸಬೇಕು ಅನ್ನೋಂಥ ಉದ್ದೇಶದಿಂದ ಶಿವಪಾಡಿ ವೈಭವ ಅನ್ನುವಂಥ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತು ಆರೋಗ್ಯ ಮೇಳ 9 ಗಂಟೆಗೆ ಆರೋಗ್ಯ ಮೇಳದ ಮುಖಾಂತರ ಉದ್ಘಾಟನೆಗೊಂಡಂಥ ಈ ಶಿವಪಾಡಿ ವೈಭವ ಕಾರ್ಯಕ್ರಮ, ತದನಂತರ ಸಾಹಿತ್ಯ ಮೇಳ, ನಮ್ಮ ಊರಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಒಗಟುಗಳನ್ನು, ಸಾಹಿತ್ಯವನ್ನು, ಕವನಗಳನ್ನು ಬರೀತಕ್ಕಂಥ ಸಣ್ಣ ಸಾಹಿತಿಗಳನ್ನು ಒಟ್ಟುಗೂಡಿಸಿಕೊಂಡು ಶಿವಪ್ರೇರಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನಮ್ಮ ಈ ವೈಭವ ಸಮಿತಿಯ ಜಂಟಿ ಆಶ್ರಯದಲ್ಲಿ ಸಾಹಿತ್ಯ ಮೇಳವು ನಡೀತಾ ಇದೆ. ತದನಂತರ ನಮ್ಮ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆ ನಡೀತಾ ಇದೆ. ಸುಮಾರು 1,500 ಜನ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸುವಂಥ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ತದನಂತರ ರಾಜ್ಯ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್, ಇದು ಪ್ರಶಾಂತ್ ಕಡಿಯಾಳಿ ಪ್ರಶಾಂತ್ ಗ್ರೂಪ್ ಆಫ್ ಅಕಾಡೆಮಿ ಅವರ ಒಂದು ಸಹಯೋಗದೊಂದಿಗೆ ಈ ಒಂದು ದೊಡ್ಡ ಡ್ಯಾನ್ಸ್ ಕಾರ್ಯಕ್ರಮ 3 ಗಂಟೆಗೆ ಉದ್ಘಾಟನೆಗೊಂಡು ಅದು ನಡೀಲಿಕ್ಕಿದೆ. ಇದು 50,000 ಪ್ರಥಮ ಬಹುಮಾನ, 30,000 ದ್ವಿತೀಯ ಬಹುಮಾನ, 20,000 ತೃತೀಯ ಬಹುಮಾನ, ಮತ್ತು ಭಾಗವಹಿಸ್ತಕ್ಕಂಥ ಎಲ್ಲ ತಂಡಗಳಿಗೆ 5,000 ರೂಪಾಯಿಯನ್ನು ಕಾಸ್ಟ್ಯೂಮ್ ಚಾರ್ಜ್ ಅಂತೇಳಿ ನಮ್ಮ ಟ್ರಸ್ಟ್ನ ವತಿಯಿಂದ ನಾವು ನೀಡ್ತಾ ಇದ್ದೇವೆ. ತದನಂತರ ಸಭಾ ಕಾರ್ಯಕ್ರಮವನ್ನು ಮಾಹೆಯ ಉಪಕುಲಪತಿ ಆಗಿರುವಂಥ ಶ್ರೀಯುತ HS ಬಳ್ಳಾಲ್ ಅವರು ಈ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವೈಭವ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಶ್ರೀ ಕೆ ರಘುಪತಿ ಭಟ್ ಅವರು ಇದರ ಅಧ್ಯಕ್ಷತೆಯನ್ನು ತೆಗೆದುಕೊಳ್ಳಲಿಕ್ಕಿದ್ದಾರೆ. ತದನಂತರ ರಾತ್ರಿ ಕಾಲಮಿತಿ ಸಾಲಿಗ್ರಾಮ ಮೇಳದವರಿಂದ ಸಂಪೂರ್ಣ ನಾಗಶ್ರೀ ಅನ್ನುವಂಥ ಯಕ್ಷಗಾನವು ನಡೀಲಿಕ್ಕಿದೆ. ಮರುದಿನ ಬರುವಂಥದ್ದು ಮಹಾಶಿವರಾತ್ರಿ 15ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ ಪತಂಜಲಿ ಯೋಗ ಶಿಬಿರದವರ ಮತ್ತು ನಮ್ಮ ಶಿವಪಾಡಿ ಶಾಖೆಯ ಮುಖಾಂತರ 5 ಗಂಟೆಗೆ ಶಿವ ನಮಸ್ಕಾರ ಜರಗಲಿಕ್ಕಿದೆ. ಅದ ನಂತರ ಪುನಃ ಆರೋಗ್ಯ ಮೇಳವು ಉದ್ಘಾಟನೆಗೊಳ್ಳಲಿಕ್ಕಿದೆ. ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರ ನೇತೃತ್ವದಲ್ಲಿ ಐ ಕ್ಯಾಂಪ್, ಯಾರಿಗೆ ಕಣ್ಣಿನ ಚಿಕಿತ್ಸೆ ಬೇಕು, ಆಪರೇಷನ್ಸ್ ಬೇಕು ಅಥವಾ ಕನ್ನಡಕಗಳು ಬೇಕು, ಅವರಿಗೆ ಅದಂತ ಉಚಿತವಾಗಿ ನೀಡುವಂಥ ಕಾರ್ಯಕ್ರಮ ನಾಳೆ ನಡೀಲಿಕ್ಕಿದೆ ಬೆಳಿಗ್ಗೆ. ಅದರ ಉದ್ಘಾಟನೆಯನ್ನು ವಸಂತಿ ರಾಮದಾಸ್ ಪೈ ಇವರು ಅದನ್ನು ಮಾಹೆಯ ಟ್ರಸ್ಟಿ ಅವರು ಅದನ್ನು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದರ ನಂತರ ನಡೆಯುವಂಥದ್ದು ನಮ್ಮ ಸ್ಥಳೀಯ ಮಕ್ಕಳಿಗೆ ನೃತ್ಯ ವೈವಿಧ್ಯ ಅನ್ನುವಂಥ ನೃತ್ಯ ವೈಭವ ಅನ್ನುವಂಥ ಕಾರ್ಯಕ್ರಮ. ಸ್ಥಳೀಯ ಸುಮಾರು 32 ತಂಡಗಳು ಇದರಲ್ಲಿ ಡ್ಯಾನ್ಸನ್ನು ಮಾಡಲಿಕ್ಕಿದ್ದಾರೆ. ಅದರ ಮೇಲೆ ನಡೆಯುವಂಥದ್ದು ಉಷಾ ಹೆಬ್ಬಾರ್ ಮತ್ತು ರತ್ನ ಸಂಜೀವ ಕಲಾಮಂಡಲದ ಸಹಯೋಗದೊಂದಿಗೆ, ಸಂಯೋಜನೆಯೊಂದಿಗೆ ಸಹಸ್ರಕಂಠ ಶಿವನಾಮ ಅನ್ನುವಂಥ ಒಂದು ಭಜನೆ ಕಾರ್ಯಕ್ರಮ ಜರುಗಲಿದೆ. 1,000ಕ್ಕೂ ಮಿಕ್ಕಿ ಮಾತೆಯರು ಈ ಕಾರ್ಯಕ್ರಮದಲ್ಲಿ ಸಮವಸ್ತ್ರದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಸಮಾರೋಪವನ್ನು ನಮ್ಮ ಪೇಜಾವರ ಶ್ರೀಗಳಾಗಿರುವಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ತದನಂತರ ರಾತ್ರಿ ಜಿ ಕನ್ನಡ ಖ್ಯಾತಿಯ ಸರಿಗಮಪ ತಂಡದವರಿಂದ ಗಾನ ಶರದಿ ಅನ್ನುವಂಥ ಸಂಗೀತ ಕಾರ್ಯಕ್ರಮ ಜರುಗಲಿಕ್ಕಿದೆ. ಈ ಸಂಗೀತ ಕಾರ್ಯಕ್ರಮದಲ್ಲಿ ಸೆಮಿ ಕ್ಲಾಸಿಕಲ್, ಕ್ಲಾಸಿಕಲ್, ಭಕ್ತಿಗೀತೆ ಮತ್ತು ನಮ್ಮ ದೇಶಭಕ್ತಿ ಗೀತೆ ಮತ್ತು ಸುಗಮ ಸಂಗೀತ ಈ ಥರದಲ್ಲಿ ಕಾರ್ಯಕ್ರಮ ಜರುಗಲಿಕ್ಕಿದೆ. ತದನಂತರ ರಾತ್ರಿ 10 ಗಂಟೆಗೆ ಪಟ್ಲ ಸತೀಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರೊಂದಿಗೆ ಯಕ್ಷಗಾನ ಜರುಗಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ಪ್ರಾತಃ ಕಾಲದವರೆಗೆ ಬೆಳಗ್ಗೆ ತನಕ ಶಿವರಾತ್ರಿ ಜಾಗರಣೆ ಅನ್ನೋದ್ರ ಉದ್ದೇಶಕ್ಕೋಸ್ಕರ ಬೆಳಗ್ಗೆ ತನಕ ಯಕ್ಷಗಾನ ಜರುಗಲಿಕ್ಕಿದೆ. ಯಕ್ಷಗಾನ ಶಿವ ಪಂಚಾಕ್ಷರಿ ಮಹಿಮೆ ಅನ್ನುವಂಥ ಪ್ರಸಂಗದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ 2 ಕಾರ್ಯಕ್ರಮದಲ್ಲಿ ನಾವು ಪಾರ್ಕಿಂಗ್ನ ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಪಾರ್ಕಿಂಗ್ನ ಪ್ರದೇಶದಿಂದ ನಮ್ಮ ದೇವಾಲಯದವರೆಗೆ ಬರಲಿಕ್ಕೆ ಎಲೆಕ್ಟ್ರಿಕ್ ಬಗ್ಗಿಗಳು ಮತ್ತು ರಿಕ್ಷಾಗಳು ಮತ್ತು ರಿಕ್ಷಾಗಳನ್ನು ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಒಟ್ಟಾರೆಯಾಗಿ ಸುಮಾರು ಆಹಾರ ಮಳಿಗೆಗಳಿದ್ದಾವೆ. ಆಹಾರ ಮಳಿಗೆ ಅಂತ ಹೇಳಿದ್ರೆ ಸುಮಾರು 200
ಅಂಗಡಿಗಳಿದ್ದಾವೆ, ವಸ್ತು ಪ್ರದರ್ಶನಗಳಿದ್ದಾವೆ, ಸೆಲ್ಫಿ ಸ್ಟ್ಯಾಂಡ್ಸ್ ಇದೆ, ಗೋಶಾಲೆ ಇದೆ, ಗೋ ಪ್ರದರ್ಶನಗಳಿದ್ದಾವೆ. ಹೀಗೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು 14ನೇ ತಾರೀಕು, ಈಗ ಮಧ್ಯಾಹ್ನ ನಮ್ಮ ಸುಮಾರು ದಿನಕ್ಕೆ 5,000 ಜನರಿಗೆ ಅನ್ನಪ್ರಸಾದ, ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಎಲ್ಲರೂ ಭಕ್ತಾಭಿಮಾನಿಗಳು ಮತ್ತು ದೇವಸ್ಥಾನದ ಹಿತೈಷಿಗಳು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಶಿವಪಾಡಿ ವೈಭವ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಬನ್ನಿ ಶಿವಪಾಡಿಗೆ, ಶಿವಾನಿಯರ ಸನ್ನಿಧಾನಕ್ಕೆ. ಓಂ ನಮಃ ಶಿವಾಯ. ಸಂಸ್ಕೃತಿ ಇದೆ, ಸಾಹಿತ್ಯ ಇದೆ, ಕಲೆ ಇದೆ, ಇನ್ನೂ ಬೇರೆ ಬೇರೆ ವಿಷಯಗಳಿವೆ. ಆದರೆ ಯಾವ ವಿಷಯಗಳು ನಮ್ಮ ಜೀವನವನ್ನು ಒಳಿತಿನ ಕಡೆಗೆ ತೆಗೆದುಕೊಂಡು ಹೋಗುತ್ತವೋ, ಯಾವ ವಿಷಯಗಳು ಮನುಷ್ಯನ ಮನಸ್ಸನ್ನು ಸುಸಂಸ್ಕೃತಗೊಳಿಸುತ್ತವೋ ಆ ವಿಷಯಗಳು ಅತ್ಯಂತ ಮುಖ್ಯವಾದುದಾಗಿರ್ತವೆ. ಅಂಥ ವಿಷಯಗಳನ್ನೆಲ್ಲ ಇಲ್ಲಿ ಜೋಡಿಸಿದ್ದಾರೆ. ಸಾಹಿತ್ಯ ಮತ್ತು ಜೀವನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳು ಇಲ್ಲಿ ಬರ್ತವೆ. ಇಲ್ಲಿ ಸಾಹಿತ್ಯ ಮೇಳ ಅಂತ ಬರೆದು ಅದರ ಕೆಳಗೆ ಭಕ್ತಿ ಭಾವ, ಭವಿಷ್ಯದ ಚಿಂತನ ಮಂಥನ 2 ವಿಷಯಗಳನ್ನು ಹಾಕಿದ್ದಾರೆ.